ಟ್ರೀ ಎಲ್ಲಿಗೆ ಮಚ್ಚ ಹೋಗ್ತಿರೋದು ಇವಾಗ? ಇವಾಗ ಬಿಲಿಕಲ್ ಫಾರೆಸ್ಟ್. ಇವಾಗ ನಾವು ಅಫಿಷಿಯಲಿ ಫಾರೆಸ್ಟ್ ಎಂಟ್ರಿ ಅದು ನೋಡೋದು. ಏನು ಮಾಡೋದು ಏನು ಮಾಡೋದು ಏನು ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ಗೈಸ್. ಇವಾಗ ಯಾವ್ದು ಹಿಲ್ಸ್ ಇದು? ಬ್ರಿಸ್ಟಿ ಹಿಲ್. ಬ್ರಿಸ್ಟಿ ಹಿಲ್ನ ಹತ್ತಕ್ಕಾಗ್ಲಿಲ್ಲ, ಟೈಮ್ ಇಲ್ಲ, ಅದಕ್ಕೋಸ್ಕರ ಇವಾಗ ನೋಡಿ ಬ್ರಿಸ್ಟಿ ಹಿಲ್ಲು ಅದೇ ಬ್ರಿಸ್ಟಿ ಹಿಲ್ಲು ಗಾಡಿನಲ್ಲಿ ಪಾರ್ಕ್ ಮಾಡಿದ್ದು. ಇವಾಗ ವಾಪಸ್ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಿದೀವಿ. ಹೋಯ್ತಾ ಹೋಯ್ತಾ ವ್ಲಾಗ್ ನೋಡ್ತೀರಿ, ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ ಯಾವುದು ಅಂತ. ಬನ್ನಿ ಹೋಗೋಣ ಇನ್ನೊಂದು ಪ್ಲೇಸಿಗೆ. ಹೋಗೋದ ಇವಾಗ ಇನ್ನೊಂದು ಪ್ಲೇಸಿಗೆ. ಹೋಗೋಣ. ಅಂದ್ರೆ ಅಫ್ಘಾನ ಇವಾಗ ಹೋಗೋದೇ ಚಿಂತೆ ಮಾಡೋದೆ. ಆದ್ರೆ ಮಾತ್ರ ಪ್ಲೇಸ್ ಲೈಕ್ ಐತೆ ನನಗೆ. ಈ ರೋಡ್ ನಾರ್ಮಲ್ ಐತೆ, ಬಟ್ ಇದು ಏನಪ್ಪ ಅಂದ್ರೆ ಒಂದು ಟ್ರೆಕ್ಕಿಂಗ್ ಒಂದು ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಅದೇ ನಾವು ಅಚ್ಚಲು ಬೆಟ್ಟಕ್ಕೆ ಹೋಗಿದ್ವಲ್ಲ, ಅದಕ್ಕೆ ಮಾತ್ರ ಬೈಕ್ ಹೋಗುತ್ತೆ, ಟಾಪ್ ಗಂಟ್ಲು ಹೋಗುತ್ತೆ. ಅದಕ್ಕೆ ಮ್ಯಾಪ್ ಇಲ್ಲ, ಗೂಗಲ್ ಮ್ಯಾಪ್ ಇಲ್ಲ, ಬಟ್ ಊರ್ ಗಂಟೆ ಅಷ್ಟೇ ಮ್ಯಾಪ್ ಹಾಕಿ ಹೋಗ್ಬೋದು. ಅಚ್ಚಲು ಅಂತ ಒಂದು ಊರಿದೆ, ಬಟ್ ಅಲ್ಲಿಂದ ಆಚೆಗೆ ಕರೆಕ್ಟಾಗಿ ಕೇಳ್ಕೊ ಹೋಗ್ಬೇಕು. ಬಟ್ ಇದೆಲ್ಲ ಮ್ಯಾಪಲ್ಲೇ ಸಿಗುತ್ತೆ, ಅದೇ ಕೆಡ್ಸ್ಕೊಳ್ಳಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಹೋಗಿ ಚೆಕ್ಔಟ್ ಮಾಡಿ. ಆದ್ರೆ ಏನ್ ಬಂದ್ರು ಇಲ್ಲಿಗೆ ಏನ್ ಮೋಸ ಇಲ್ಲ ಮಾತ್ರ, ಒಳ್ಳೆ ಎಂಜಾಯ್ ಮಾಡ್ಕೊ ಹೋಗ್ಬೋದು. ಒಳ್ಳೊಳ್ಳೆ ಪ್ಲೇಸು, ಒಳ್ಳೊಳ್ಳೆ ನೇಚರು. ಸಮ್ಮರ್ ಟೈಮ್ ಎಷ್ಟು ಚೆನ್ನಾಗೈತೆ, ಇನ್ನು ವಿಂಟರ್ ರೈನಿ ಸೀಸನ್ ಇನ್ನು ಹಿಂಗಿರಬೇಡ. ಗೈಸ್, ಇವಾಗ ನಾವು ಬ್ರಿಸ್ಟಿ ಹಿಲ್ಸ್ ನ ಮುಗಿಸ್ಕೊಂಡು ಅಲ್ಲೇ ಒಂದು ಲೋಕಲ್ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಇವಾಗ ಕನಕ್ಪುರದಿಂದ ಎಷ್ಟು 10 ಕಿಲೋಮೀಟರ್ ಬಂದಿದ್ದೀವಿ. ಎಲ್ಲಿಗೆ ಮಚ್ಚ ಹೋಗ್ತಿರೋದು ಇವಾಗ? ಇವಾಗ ಬಿಲಿಕಲ್ ಫಾರೆಸ್ಟ್ ನೋಡೋದ ಬನ್ನಿ ಹೆಂಗಿರುತ್ತೆ ಅಂತ. ಇಲ್ಲೇ ನೋಡಿ ಎಂಟ್ರೆನ್ಸಿಗೆ ಬಂದು ಆಲ್ರೆಡಿ. ಇಲ್ಲಿ ಕನಕ್ಪುರದಿಂದ ಡೈರೆಕ್ಟ್ ಇಲ್ಲಿಗೆ 10 ಕಿಲೋಮೀಟರ್ ಆಗುತ್ತೆ. 10 ಆಗುತ್ತೆ, 8.5 ಆಗುತ್ತೆ. ನೋಡಿ ಬಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಆರೊಳ್ಳಿ ವನ್ಯಜೀವಿ ವಲಯಕ್ಕೆ ಸ್ವಾಗತ ಸುಸ್ವಾಗತ. ನೋಡೋಣ ಗೈಸ್ ಹೆಂಗಿರುತ್ತಂತ. ಏನ್ ಆನೆ ಪಾನೆ ಸಿಂಬಲ್ ಎಲ್ಲ ಹಾಕ್ಬಿಟ್ಟವ್ರೆ, ಆನೆ ಜಿಂಕೆ. ಅದೇ ನೋಡೋಣ ಏನೋ ನೋಡ ಅಲ್ಲೇನವ್ರೆ ಫಾರೆಸ್ಟ್ ಆಫೀಸರ್ಸ್. ಗೋ ಸ್ಲೋ ಅಂತ ಬರ್ತಿದೆ, ನಿಧಾನಕ್ಕೆ ಹೋಗಪ್ಪ. ಏನಾಯ್ತು? ಗೋ ಸ್ಲೋ. ಗೈಸ್, ಇವಾಗ ನಾವು ಅಫಿಷಿಯಲಿ ಫಾರೆಸ್ಟ್ ಎಂಟ್ರಿ ಅದು. ನೋಡೋಣ ಹೋಗೋ ದಾರಿಲಿ ಜಿಂಕೆ ಆನೆ ಏನಾದ್ರು ಸಿಗುತ್ತೋ ಅಂತ. ನೋಡೋಣ. ಏನಿದೆ ವೆದರ್ ಫುಲ್ ಫೀಲ್ಡ್ ಐತೆ, ಹೆಂಗೋ ಬಿಸಿಲಿತ್ತು, ಹೆಂಗೋ ವೆದರ್ ಹೆಂಗೋ ಸರಿ ಐತೆ ನಮಗೆ. ಬೈಪಾಸ್ ರೂಟ್ ಎಲ್ಲ ಐತೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಎಲ್ಲಾರ ಡಿಸ್ಕಷನ್ ಮಾಡ್ತಿದ್ದಾರೆ. ಯಾರೋ ರೋಡಲ್ಲೇ ಕಷ್ಟ ಸುಖ ಮಾಡ್ತಾ ಇದ್ದಾರೆ.
ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಸಖತ್ತಾಗಿರುತ್ತೆ ಅಂತಲ್ಲ, ನಿಜ ಅದು. ನಿಜ ನಿಜ ಮಾತ್ರ ಅದು. ಇಷ್ಟ ಮೋಟೋ ವ್ಲಾಗ್ ಅಂದ್ರೆ ಇಷ್ಟ. ನೋಡಿ ಗೈಸ್ ಹೆಂಗ್ ಹೋಗ್ತಿದೀವಿ ನಾವು, ಫುಲ್ ಸೈಕ್ ಒಳ್ಳೆ ವ್ಯೂ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಟ್ರಿಪ್ ಮಾತ್ರ ನಮ್ದು. ಬಿಸಿಲು ಇಲ್ಲ ಅಲ್ಲ, ಸಖತ್ತಾಗಿದೆ. ವೆದರ್ ಮಾತ್ರ ಫುಲ್ ಇಲ್ಲಿ ನೋಡಿ, ಫುಲ್ ಕ್ಲೌಡಿ ಇದೆ, ಕ್ಲೌಡಿ ವೆದರ್. ಮುಂದೆ ಸ್ವರ್ಗ ರೋಡು, ಆ ಕಡೆ ಈ ಕಡೆ ಪೂರಾ ಕಾಡು. ಒಂದ್ ಆನೆದಾರ ಸಿಕ್ಬಿಡುವಾಗ ಒಂದ್ ಆನೆ ಜಿಂಕೆ ಏನಾದ್ರು ಒಳ್ಳೆ ವ್ಯೂ ಮಾತ್ರ ಸಿಕ್ಬಿಟ್ರೆ ಮಜಾ ನೋಡ್ಕೊಳ್ಳೋದು. ನೋಡ್ತೀನಿ ನಡೆಯ. ಯಾರೋ ಅಣ್ಣ ಬಂದ್ಬಿಟ್ಟ, ಇದೇನಪ್ಪ ಆನೆಗಿನ ಹೊಡೆದ ಅನ್ಸುತ್ತೆ. ವೆದರ್ ಬಿಸಿಲಿತ್ತು, ಇವಾಗ ಹೆಂಗೋ ಸದ್ಯ ಮೋಡ ಬಂತು. ನಾವು ಬರ್ತಾ ಇದೀವಿ ಅಂತಾನೇನೋ ಬಂದ್ಬಿಟ್ಟೈತೆ ಮೋಡ ಹೇಳ್ಕೊಡೋದಿಕ್ಕೆ. ವೆದರ್ ಹೆಂಗೈತೆ, ರೋಡ್ ಹೆಂಗೈತೆ ನೋಡಿ, ಸೈಕ್ ಆಗೈತೆ ರೋಡ್. ಮಾತಾಡ್ತಿದ್ದೇವಲ್ಲ ಗೈಸ್, ಗಂಧದ ಮರ ತರ ಐತೆ, ಆದ್ರೆ ಗಂಧದ ಮರ ಅಲ್ಲ ಅದು. ಅದು ಮಾತಾಡ್ತಿದೆ ಸ್ಟಾಪ್ ಹಾಕದ ಅದನ್ನ ಜೂಮ್ ಹಾಕಿ ಏನ್ ನೋಡೋದು, ಯಾವ್ದು ಇದು ಹೇಳಲ್ಲ ಏನಿದು ಹೊಸದಾಗಿ. ಗೈಸ್ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನಿದು ಬ್ಯಾಡ್ ಅಂದ್ರೆ ಹಂಗೆ ಮಚ್ಚಾ, ಹೊಸ ಹೊಸ ತರ ಐಟಮ್. ಈ ಕಡೆ ನೋಡಲಿ ಫುಲ್ ದಟ್ಟ ಕಾಡು, ಫಾರೆಸ್ಟ್. ರೋಡ್ ನ ಎಂಜಾಯ್ ಮಾಡೋರು ಬೇಕಾದ್ರೆ ಈ ಪ್ಲೇಸ್ ನಲ್ಲಿ ಬನ್ನಿ, ಚೆನ್ನಾಗೈತೆ ಪ್ಲೇಸು. ನಾವು ತೋರ್ಸೋ ಪ್ಲೇಸ್ಗಳೆಲ್ಲ ಅದ್ಭುತಗಳಲ್ಲಿ ಅತಿ ಅದ್ಭುತ. ನೋಡಿ, ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಈ ಕಡೆ ಕನಕಪುರ ಸೈಡ್. ನೋಡಿ ಇವತ್ತು ನೆನ್ನೆ ಎಕ್ಸಾಮ್ ಇತ್ತು, ಇನ್ನ ಎಕ್ಸಾಮ್ಗೆ ನೆಕ್ಸ್ಟ್ ಎಕ್ಸಾಮ್ಗೆ 5 ದಿನ ಗ್ಯಾಪ್ ಇದೆ. ಅದ್ರ ಬಂದು ಅಲ್ಲೇ ಏನ್ ಇರೋದ ಅಂತ ಇವನ್ ಬಂದ, ಕೆಳಗಡೆ ಬಂದ. ಹಾಸ್ಟೆಲ್ ಇದ್ದೆ ನಾನು. ಕೆಳಗಡೆ ಬಾ ಟೀ ಕುಡಿಯಕ್ ಹೋಗೋಣ ಅಂದ್ವಿ. ಟೀ ಕುಡಿಯಕ್ ಹೋಗಿ ಒಳ್ಳೆ ಈಗ ನೋಡ್ರೆ ಕಾಡ್ ಅಳಿತಿದೀವಿ ಅಷ್ಟೇ ಗೈಸ್ ಜೀವನ. ನಾನು ಇವಾಗ ಹಾಸ್ಟೆಲ್ ಅಲ್ಲಿ ಇದ್ರೆ ಬರೀ ಫೋನ್ ನೋಡ್ತಿದ್ದೆ. ಜೀವನ ಫುಲ್ ಚಿಲ್ ಆಗಿ ತಗೋಬೇಕು, ಸೀರಿಯಸ್ ಆಗಿ ತಗೋಬಾರ್ದು. ಏನ್ ಇರೋದು ಎಷ್ಟು ದಿನ ಬದುಕ್ತೀರ, ಏನೇನ್ 30-40 ವರ್ಷ ಬದುಕೋದು ಹೆಚ್ಚು. ನಾವು ಇರೋ ಜನ ಖುಷಿಯಾಗಿದ್ದು ಹೋಗೋದಷ್ಟೇ. ಏನು ಇಲ್ಲ, ಒಂದ್ ಬೈಕು, 2 ಹೆಲ್ಮೆಟ್ ಅಷ್ಟೇ. ಹೆಲ್ಮೆಟ್ ಬೇಡ, ಕನಕಪುರ ಬಂತು ಅಂದ್ರೆ ಅಲ್ಲಿ ಯಾರಾದ್ರೂ ಒಂದ್ ಅಂಗಡಿಯಲ್ಲಿ ಇಟ್ಕೊಂಡು, ಅಲ್ಲಿ ಯಾರು ಒಂದ್ ಅಂಗಡಿಯಲ್ಲಿ ಇಟ್ಟು ಜರ್ಕಿನ್ ಇದೆಲ್ಲ ಇಟ್ಟು ನಾವು ತೋರಿಸಿರೋ ಪ್ಲೇಸಸ್ ಕವರ್ ಮಾಡ್ಕೊಂಡ್ರೆ ಸಾಕು. ಅದೇ ಒಂದಿನ ಫುಲ್ ಫೋನ್ ನೋಡಿದಿದ್ರೆ ಅಷ್ಟೇನು ನೆನಪಲ್ಲಿ ಇರ್ತಿರ್ಲಿಲ್ಲ. ಇವತ್ತಿನ ಅಲ್ಲಿ ಸ್ಪೆಂಡ್ ಮಾಡೋದು ಇಲ್ಲಿ ಸ್ಪೆಂಡ್ ಮಾಡ್ಬೇಕಷ್ಟೇ. ಇವತ್ ನೋಡಿ 2 ಬೆಟ್ಟ ಹಚ್ಚಿದೀವಿ. ನೋಡಿ 2 ಬೆಟ್ಟ ಹತ್ತಿ, ಬಟ್ 1 ಬೆಟ್ಟ ಹತ್ತಕ್ಕಾಗ್ಲಿಲ್ಲ. 2 ಬೆಟ್ಟ ಇದು ಮಾಡಿ ಇದೊಂದು ಬಂದಿದೀವಿ ನೋಡಿ. ಇವತ್ತು ಆಲ್ಮೋಸ್ಟ್ ಆಲ್ ಕವರ್ ಮಾಡ್ಬಿಟ್ಟಿದೀವಿ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ಗಂಟೆ ಏನ್ 3 ಅವರ್ ಏನ್ ಟೈಮ್ ಐತೆ ಎಲ್ಲ ಫುಲ್ ಕವರ್ ಮಾಡಿದೀವಿ. ಎಲ್ಲ ಸರೌಂಡಿಂಗ್ ಗೈಸ್. ಎಷ್ಟೋ ನಾವು ಕರ್ಕ ಹೋದ್ವಲ್ಲ, ಅದೇನೇನು ಅದದು ಯಾವ ಮಚ್ಚ ಅದು ಫಸ್ಟ್ ಹೋಗಿದ್ ನಾವು ಅಚ್ಚಲ ಬೆಟ್ಟ. ಅಚ್ಚಲ ಬೆಟ್ಟ, ಅವೆಲ್ಲ ಸುತ್ತಮುತ್ತ ಅವೆಲ್ಲ ಲೊಕೇಶನ್ ಏನ್ 20 ಕಿಲೋಮೀಟರ್ ಸರೌಂಡಿಂಗ್ ಅಷ್ಟೇ ಎಲ್ಲ. ಈ ಬೈಯಾರ್ ಹಿಲ್ಸ್ ಕೇಗುಡಿ ಹೋಗೋರು ಅದೇ ತರ ಸೇಮ್ ವೈಬ್ ಕೊಡ್ತಾ ಇದೆ ಇದು. ಅದು ಬಂಡೀಪುರ ಫಾರೆಸ್ಟ್, ಸೇಮ್ ಬಿಆರ್ ಹಿಲ್ಸ್, ಸೇಮ್ ಬಟ್ ಡಿಫ್ರೆಂಟ್ ಅಷ್ಟೇ. ಇದೆಲ್ಲ ಬೇರೆ. ಇಲ್ಲಾದ ಮುಂದೆ ಇಲ್ಲಿಂದ ಒಂದ್ 8-9 ಕಿಲೋಮೀಟರ್ ಹೋದ್ರೆ ಟೆಂಪಲ್ ಐದಂತೆ ಗೈಸ್, ರಂಗಸ್ವಾಮಿ ಟೆಂಪಲ್ ಅಂತ. ಅದನ್ನ ಹೋದ್ರೆ ಅಲ್ಲೇ ಹೋಗಿ ತೋರಿಸ್ತೀವಿ. ಎಲ್ಲ ಕಾಡಿದೆ. ಅಲ್ಲಿ ನೋಡ್ರೆ ತೆಂಗಿನ ಮರ ಐತೆ ಕಡೆಯಲ್ಲಿ, ಮನೆಗಳಿರಂಗ್ ಕಾಣಿಸ್ತಾ ಇದೆ ಕಣ ಅಲ್ಲಿ. ಕಾಡ್ ಮಧ್ಯ ಒಂದು ಸಿಂಪಲ್ ಆಗಿರೋ ಹಳ್ಳಿನೂ ಅಲ್ಲ ನೋಡಿ. ಅಲ್ಲಿ ಟವರ್ ಹಾಕೋಬಿಟ್ಟವ್ರೆ.
ಪ್ಯಾಡಲ್ ಟವರ್ ಸಿಂಪಲ್ ಹಳ್ಳಿ ಎಲ್ಲ ಒಂದ್ 2-3 ಮನೆ ಏನೋ ಇರಂಗ್ ಐತೆ. ನೋಡೋಣ ಬನ್ನಿ. ಅಲ್ಲೋಡಿ ಗೈಸ್ ವೆದರು ಹೆಂಗೈತೆ, ಫುಲ್ಲು ಮೋಡ ಕವಿದ ವಾತಾವರಣ. ಸೈಕ್ ಅನ್ಕೊಳ್ಳಿ. ನಿಜ ಈ ಕಾಡಲ್ಲಿ ಇದ್ದೇ ಇರುತ್ತೆ ಬಿಡಿ ವೆದರ್. ಗ್ರೀನ್ ಹತ್ರ ಇರುತ್ತಲ್ಲ, ಗ್ರೀನ್ ಹತ್ರ ಮೋಡಗಳು ಇದ್ದೇ ಇರುತ್ತೆ. ಬ್ಲಾಕ್ ಊರ ಇರಂಗ್ ಐತೆ ಗೈಸ್ ಅಲ್ಲಿ. ಅದು 1-2 ಮನೆ. ರೋಡ್ ಮಾತ್ರ ಚಿಂದಿ ಐತೆ ಮಾತ್ರ. ಆರಾಮಾಗಿ ಕಾರಲ್ಲಿ ಬರೋರು ಬರ್ಬೋದು, ಏನ್ ತಲೆ ಕೆಡಿಸ್ಕೊಬೇಡಿ. ಬಟ್ ಬೈಕಲ್ಲಿ ಬಂದ್ರೆ ಅಷ್ಟು ಫುಲ್ ಎಂಜಾಯ್ ಮಾಡ್ಕೊ ಹೋಗ್ಬೋದು ವೆದರ್ ಅಲ್ಲಿ. ರೈಡ್ ಅಂತೂ ಇನ್ನೂ ಸಖತ್ ಎಂಜಾಯ್ ಮಾಡ್ಕೋ. ಅದು ಮಳೆ ಬಂತು ಅಂದ್ರೆ ಇನ್ನ ಚಿಂದಿ ಬಿಡಿ. ಸಖತ್ತು ಮಳೆ ಬಂತು ಅಂದ್ರೆ ಗ್ರೀನು. ಎಲ್ಲ ಫುಲ್ ಇಲ್ಲಿ ಇಲ್ಲಿಗೆ ಅರ್ಧ ಮುಗೀತು ಅನ್ಕೋತೀನಿ ಕಾಡು. ಇಲ್ಲಿ ಗೇಟ್ ಐತೆ ಮೋಸ್ಟ್ಲಿ ಅದರ ಇದ್ರ ಟೈಮಲ್ಲಿ ಬಿಡೋದ ಅನ್ಕೋತೀನಿ. ಎಲ್ಲ ಗೇಟ್ ಎಲ್ಲ ಹಾಕಿದ್ರೆ ಇದು ನೋಡಿ ನೈಟ್ ಫಾರೆಸ್ಟ್ ಇತ್ತು, ಮುಗೀತು. ಇವಾಗ ಹಳ್ಳಿ ಯಾವ್ದೋ ಒಂದು ನೈಟ್ ಹೊತ್ತು ಬಿಡೋದಿಲ್ವೇನೋ ಕಣ. ಗೇಟ್ ಎಲ್ಲ ಐತೆ ಅಲ್ಲಿ, ಗೇಟ್ ಎಲ್ಲ ಹಾಕೊಂಡ್ರೆ ಬಿಡಲ್ಲ ಅನ್ಸುತ್ತೆ. ಯಾಕಂದ್ರೆ ಆನೆ ಗೀನೆಲ್ಲ ಐತೆ ಅಂತ ಬೋರ್ಡ್ ಹಾಕಿರಲ್ಲ. ಮತ್ತೆ ವಾಕಿಂಗ್ ಮಾಡ್ತವೆ ನೈಟ್ ಹೊತ್ತು ಅಷ್ಟೇ ಅನ್ಕೋತೀನಿ. ಬೆಟ್ಟ ಅದು ಅಷ್ಟೇ ಕಾಡು ಅನ್ಕೋತೀನಿ. ಈಗ ನೋಡಿ ಯಾವ್ದೋ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ನೋಡೋಣ ಹಿಂಗಿರುತ್ತೆ ಅಂತ. ರಂಗನಾಥ ಸ್ವಾಮಿ ಟೆಂಪಲ್ ಬಿಡಲ್ವಾ? ಹೌದಾ? ನೆಕ್ಸ್ಟ್ ಮುಂದೆನೆ ಹಾ ಬಿಡಲ್ಲ ಐತೆ. ಅಂದ್ರೆ ಯಾವಾಗ ಬಿಡ್ತಾರೆ? ಯಾವ ಟೈಮ್? ಶನಿವಾರ ಭಾನುವಾರ 2 ದಿನ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 6 ಕಿಲೋಮೀಟರ್. ಹಾ ಓಕೆ ಓಕೆ. ಅಣ್ಣ ಇಲ್ಲಿ ಬೇರೆ ಏನಾದ್ರು ಇದೆಯಾ ನೋಡಕ್ಕೆ ಪ್ಲೇಸ್ಗಳು? ಎಷ್ಟು ಹೋಗ್ಬೋದು, ಹೋಗ್ರಿ. ಅಲ್ಲಿ ಗೇಟ್ ಹೋಗಿ ನೋಡ್ಕೋಬರ್ರಿ. ಗೇಟ್ ಗಂಟೆ ಹೋಗ್ಬೋದಾ? ಇಲ್ಲಿಂದ ಹೆಂಗೆ ಸ್ಟ್ರೈಟಾ? ಸ್ಟ್ರೈಟ್ ಹೋಗಿ ಈ ಸ್ಟೇಷನ್ ಪಡ್ಕೊಂಡು ಹಾ ಹಾ ಸರಿ ಅಣ್ಣ, ಆಯ್ತು. ಓಕೆ ಥ್ಯಾಂಕ್ಸ್ ಅಣ್ಣ. ಹಾ ಸರಿ ಸರ್ ಆಯ್ತು. ಮತ್ತೆ ಹೆಂಗೈತೆ ಸ್ಟ್ರೈಟಾ? ಇಷ್ಟೇ ನಾನು ಮ್ಯಾಪ್ ಹಾಕಿರೋದು. ಬಿಡು, 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 ಇವಾಗ ನೋಡು, ಕರೆಕ್ಟಾಗಿ ಹೋಗ್ತಿದ್ದೆ ನಡೀತದೆ. ಟೆಂಪಲ್ ಐತೆ. ರೈಟ್ ರೈಟಾ? ರೈಟ್ ರಂಗನಾಥ ಸ್ವಾಮಿ ಬೆಟ್ಟ ಇಲ್ಲ ಐತೆ. ಹಿಂಗ್ ತೋರಿಸ್ತೈತಲ್ಲ ಆರಾಮರ್ಕು. ಈ ಕಡೆನಾ? ಈ ಕಡೆ ಹಾ ನಡಿ ಆಯ್ತು. ಚೇರಲ್ಲಿ ನಡೀತಾರ ಅನ್ಸ್ತದೆ. ಇಲ್ಲೇ ತಾನೆ ವಯಸ್ಸು ಇವಾಗ ಎಂಟ್ರಿ ಅದ. ಮತ್ತೆ ಆಫ್ ರೋಡಿಂಗ್ಗೆ ಈ ತರ ರೋಡ್ ಬಂತಂದ್ರೆ ಏನೋ ಖುಷಿ ಗಾಡಿ ಹೊಡಿಯೋದಕ್ಕೆ. ಸೈಕ್ ಅನ್ಕೊಳ್ಳಿ ರೋಡ್. ಏನಿಲ್ಲ, ಕಾರಲ್ಲೂ ಬರ್ಬೋದು, ತಲೆ ಕೆಡ್ಸ್ಕೊಬೇಡಿ. ನೋಡೋಣ ತಡ್ರಿ ಎಲ್ಲಿ ಮೂರನೇ ಆಫ್ ರೋಡ್ ಗೈಸ್. ಇವತ್ತಿಲ್ಲ ಅದೇ ಹೇಳ್ತಿಲ್ವ, ಅಡ್ವೆಂಚರ್ ಬೈಕ್ ಯಾರ್ಯಾರು ಮಡಗಿ ಇರ್ತಾರೋ ಅವರೆಲ್ಲ ವೇಸ್ಟ್. ಈ ಕಡೆ ಬರ್ತಾ ಹೋದ್ರೆ ಆ ತರ ಐತೆ ರೋಡ್ಗಳು. ಈ ಕಡೆ ಪ್ಲೇಸಸ್ಗಳು ಆ ತರನೇ ಐತೆ. ಬಟ್ ರಂಗನಾಥ ಸ್ವಾಮಿ ಹೋಗ್ಕೊಳ್ಳಿ ಬರೀ ಶನಿವಾರ ಭಾನುವಾರ ಅಂತ ಅಷ್ಟೇ ಅಂತ. ತಡ್ರಿ ಗೇಟ್ ಗಂಟ ಆದ್ರೆ ಹೋಗ್ತೀವಿ, ಟ್ರೈ ಮಾಡ್ತೀವಿ. ಬಿತ್ತಲ್ಲ ರೆಡಿ ಗಾಯ್ಸ್. ಹೇಗಿದೆ ರೋಡ್? ಒಂಚೂರು ಪರವಾಗಿಲ್ಲ ಇದು ಇದಕ್ಕಿಂತ ಹೋಗಿ. ಅಲ್ಲಿ ನೋಡಿ ಇಲ್ಲಿ ನೋಡೋದು. ಏನು ಒಳ್ಳೆ ಎದ್ರಕೋಬಿಡ್ತು. ಏನಿಲ್ಲ ಲೋಕಲ್ ಅನ್ಬೇಕಿತ್ತು. ನೋಡಿ ಗಾಯ್ಸ್, ಇಲ್ಲಿಗೆ ಕ್ಲೋಸ್ ಗೈಸ್. ಏನಿದ್ರು ಶನಿವಾರ ಭಾನುವಾರ ಅಷ್ಟೇ ಅಂತ ಓಪನ್. ಗೇಟ್ ಗಂಟೆ ಅಷ್ಟೇ ಬರಕ್ ಆಗೋದಿಲ್ಲ. ಇದೇ ತರ ಅಲ್ಲೂ ಕ್ಲೋಸ್ ಮಾಡ್ಬಿಡ್ತಾರೆ ನೈಟ್ ಹೊತ್ತು ಅನ್ಸುತ್ತೆ. ಇದೇ ತರ ಇತ್ತಲ್ಲ ನೋಡಿ. ಇಲ್ಲಿ ಅರಣ್ಯ ಇಲಾಖೆ, ಬಂದರಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದನ್ನ ಕ್ಯಾಪ್ಚರ್ ಮಾಡಿ ಗೈಸ್. ಆದ್ರೆ ನಾವು ನೆಕ್ಸ್ಟ್ ಟೈಮ್ ಬರ್ತೀವಿ ಇಲ್ಲಿಗೆ. ಶನಿವಾರ ಭಾನುವಾರ ಯಾವಾಗ ಫ್ರೀ ಆಗಿದ್ರೆ ಬಂದು ಇಲ್ಲಿಗೊಂದು ನೋಡಿ ಟೆಂಪಲ್ ನೋಡ್ಕೊ ಹೋಗ್ಬೇಕು. ಇದೇನು ಇಲ್ಲೇ ಮೋಸ್ಟ್ಲಿ ಇಲ್ಲಿ ಐತಲ್ಲ ಈ ರೋಡ್. ಇಲ್ಲಿಂದ ಹೋಗಿ ಆಫ್ ರೋಡ್ ಇಲ್ಲ ಬೆಟ್ಟ ಐತಲ್ಲ ಮುಂದೆ, ಹಿಂಗೆ ಸಿಕ್ಸಾಕ್ ಮಾಡ್ಕೊ ಹೋಗ್ಬೇಕೇನೋ ಅನ್ಸುತ್ತೆ. ಇಲ್ಲಿಂದ ಏನು 7 ಕಿಲೋಮೀಟರ್ ಐತೆ ಅಷ್ಟೇ. ನೋಡಿ ನವಿಲಕ್ಕೆ ಹೋಗ್ತಾ ಇದೆ. ಏನು ಇಲ್ಲಿ ಈ ಕಡೆ ತೋರ್ಸ ಮಚ್ಚ. ಇಲ್ಲ ಸೋಲಾರ್ ತಂತಿಗಳು ಮುಟ್ರೆ ಸಾಕು, ಕರೆಂಟ್ ಹಿಡಿದು ಬಿಡುತ್ತೆ. ಪೂರ ಈ ಲೈನ್ ಏನ್ ನೋಡ್ತಿದ್ದೀರಾ, ಇದು ಡಾರ್ಕ್ ಗ್ರೀನ್ ಕಲರ್.
ಬರೀ ಶನಿವಾರ ಭಾನುವಾರ ಅಷ್ಟೇ ಅಂತ ಗೈಸ್ ಓಪನ್ ಇಲ್ಲ ರಂಗಸ್ವಾಮಿ ಟೆಂಪಲ್. ಕನಕಪುರದಿಂದ ಎಷ್ಟು ಇಲ್ಲಿಂದ ಕರೆಕ್ಟ್ 11 ಕಿಲೋಮೀಟರ್ಸ್ ಏನೋ ಆಗುತ್ತೆ ಇಲ್ಲಿ ಪ್ರೆಸೆಂಟ್ ಈ ಗೇಟ್ ಹತ್ರ. ಏನ್ ಮಾಡ್ತೀರಾ ಆ ಕಡೆ ನೋಡಿ ಗೈಸ್ ಲೊಕೇಶನ್ ಹೆಂಗೈತೆ, ಬರೀ ಮೌಂಟೇನ್ಗಳು ನೋಡಿ. ತಂತಿಗಳು ಹೆಂಗ್ ಹಾಕೋರೆ, ಸೋಲಾರ್ ತಂತಿಗಳು ಒಳ್ಳೆ ಇದ್ರಲ್ಲಿ ಹಾಕ್ಬಿಡ್ತಾರಲ್ಲ, ಹಂಗೆ ಹಾಕ್ಬಿಟ್ಟಾರೆ ಜೈಲುಗಳಲ್ಲಿ. ಇಲ್ಲಿ ಹೋಗೋಣ, ನಾವು ವಾಪಸ್ ಹೋಗ್ತಿದೀವಿ, ವಿಧಿ ಇಲ್ಲ, ಗೊತ್ತಿರ್ಲಿಲ್ಲ. ಆದ್ರೂ ರೈಡ್ ಎಂಜಾಯ್ ಮಾಡಿದೀವಿ. ಹಾ ರೈಡ್ ಎಂಜಾಯ್ ಮಾಡಿದೀವಿ ಮಾತ್ರ. ಅದೊಂದು ಕಾರ್ಡ್ ನೋಡ್ಬೇಕಿತ್ತು, ಬಂದಿದೀವಿ. ಒಟ್ನಲ್ಲಿ ನಿಮಗೆ ಒಟ್ನಲ್ಲಿ ತೋರಿಸ್ಬೇಕಲ್ಲ ಅಂತ ಬಂದಿದ್ದು ಅಷ್ಟೇ. ವಾಪಸ್ ಇವಾಗ ಹಂಗೆ ಹೋಗ್ತೀವಿ. ಇದೇ ಮನೆಗಳು ಹಾಕ್ಸ್ಕೊಬಿಟ್ಟು ಏನಿದು ಕತೆ, ಸೋಲಾರು ಮನೆನೇ ಅನ್ಸುತ್ತೆ. ಮನೆನೇ ಅದು ಡ್ರಮ್ ಎಲ್ಲ ಐತೆ, ಮನೆಗೂ ಸೋಲಾರ್ ತಂತಿ ಹಾಕ್ಬಿಟ್ಟವ್ರು. ಏನು ಇಲ್ಲೇನೇನು ಉತ್ಪತ್ತಿ ಆಗ್ತೈತಾ ಎಲೆಕ್ಟ್ರಿಕ್ ಏನಾದ್ರು? ಓ ಇಲ್ಲೇ ಟೀಸ್ ಐತಲ್ಲ ಅದಕ್ಕೆ. ಲೋಕಲ್ ಇವಾಗಾದ್ರೂ ಇವಾಗ ಲೋಕಲ್ ಇಲ್ಲ ಅಲ್ಲೆಲ್ಲ ಹೋಗ್ಬಿಡ ಸುಮ್ಮನೆ ಅಲ್ಲ. ಲೋಕಲ್ ಅಂದ್ರೆ ನೋಡಿ ಇದು. ಹಾ ಅಷ್ಟೇ. ಇವೆಲ್ಲ ಮಲೆನಾಡ್ ಗಿಡ್ಡ ಹಸುಗಳು, ಮಲೆನಾಡ್ ಸೈಡ್ ಹಸುಗಳಿರಲ್ಲ. ಮಲೆನಾಡಿ ಗೈಸಲ್ಲಿ ಮತ್ತೆ ಝೂಮ್ ಹಾಕೋದು ಕಾಫಿ ಎಸ್ಟೇಟ್ ಇದ್ದಂಗೆ ಐತಲ್ಲ ಅದು. ಟೀ ಎಸ್ಟೇಟ್ ಇದ್ದಂಗೆ ಐತೆ ಅದು. ಏನೈತೆ ಅಯ್ಯೋ. ಏನೈತೆ ಲೊಕೇಶನ್ ಬಹಳ. ನಾವು ಬಂದಿರೋ ವೆದರಿಗೆ ಒಂದು ಚೆನ್ನಾಗೈತೆ ಒಟ್ನಲ್ಲಿ. ಇವಾಗ ಬಿಸಿಲು ಇಲ್ಲ ಏನಿಲ್ಲ, ಫುಲ್ಲು ಊರಾಗಿದೆ. ಏನ್ ವೆದರ್, ಏನಿದು ಒಟ್ನಲ್ಲಿ. ನೀವು ಆ ಕಡೆ ಈ ಕಡೆ ಹಾಸನ್ ಸೈಡ್ ಚಿಕ್ಕಮಂಗ್ಳೂರ್ ಸೈಡ್ ಹೋಗ್ತೀನಿ ಅಂದ್ರೆ ಬಟ್ ಇಲ್ಲೇ ನೋಡ್ಕೊಬಿಡು, ಮಿನಿ ಚಿಕ್ಕಮಂಗ್ಳೂರ್ ಇದ್ದಂಗೆ ಇದು. ಈ ಕಡೆ ಸೈಡ್ ಬಂದ್ರೆ ನೀವು ಇದೇನೋ ಬಾದಾಮಿ ಅನ್ಸುತ್ತೆ. ಇದು ಬಾದಾಮಿ ಅಂತೀನಿ, ಗೋಡಂಬಿ ಅನ್ಸುತ್ತೆ ಅದು ಮರ, ಗೋಡಂಬಿ ಮರ. ಹಾ ಹಕ್ಕಿಗಳ ಸೌಂಡು ಏನ್ ಸ್ವರ್ಗ. ಆದ್ರೂ ಸೈಕ್ ಅನ್ಕೊಳ್ಳಿ, ಈ ಕಡೆ ಸೈಡ್ ವೆದರ್ ಆಗ್ಲಿ, ಪ್ಲೇಸಸ್ಗಳಾಗ್ಲಿ, ಜೀವನ ಚೆನ್ನಾಗಿ ನಡೆಸ್ಕೋಬಹುದು ಈ ಕಡೆ ಬಂದ್ರೆ. ಆ ಕಡೆ ಈ ಕಡೆ ಏನಿಲ್ಲ, ನೆಮ್ಮದಿ ಏನಿಲ್ಲ. ಒಂದ್ 100 ಮನೆಗಳು ಅಷ್ಟೇ ಇರೋದು ಅನ್ಕೋತೀನಿ ಹಳ್ಳಿ, ಸಣ್ಣ ಹಳ್ಳಿ. ಈ ಕಡೆ ಎಷ್ಟು 100 ನೂರು ಇರಲ್ಲ. ಇಲ್ಲ ಆ ಕಡೆ ಐತೆ ಮಚ್ಚ, 50 ಇರುತ್ತೆ ಅಷ್ಟೇ. ಅಲ್ಲಿ ನೋಡ, ಆ ಕಡೆ ಐತೆ, ಆ ಕಡೆ ಅಲ್ಲಿ, ಆ ಕಡೆ ಎಲ್ಲ ಐತೆ ಅಲ್ಲಿ. ಇದೇ ರೂಟ್ ನಾವು ಬಂದಿದ್ದು. ಇಲ್ಲೇ ಬೋರ್ಡ್ ತೋರಿಸ್ಕೊಡು ಮಚ್ಚ ಇದು. ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಹಾ ಮಹದೇಶ್ವರ ಸ್ವಾಮಿ ಟೆಂಪಲ್. ವಾಪಸ್ ಎಕ್ಸಿಟ್ ಆಗ್ತಿದ್ದೀವಿ. ಏನಿ ಸರೌಂಡಿಂಗ್ ಎಲ್ಲ ಇದೊಂದೇ ಊರು ಗೈಸ್, ಒಂದೇ ಊರು. ಮನೆಗಳಿಲ್ಲ ಇಲ್ಲಿ. ಮತ್ತೆ ಕಡೆಗೆ ಹೋದ್ರೆ ಮತ್ತೆ ಫಾರೆಸ್ಟ್, ಅದು ಆರೋಳಿಗೆ ಸೇರ್ಕೊಡುತ್ತೆ ಫಾರೆಸ್ಟ್ ಅದು. ಬಟ್ ಹ್ಯಾಂಡಲ್ ಮಾಡ್ತಿರೋದು ಬನ್ನೇರ್ಘಟ್ಟ ಅವರು. ಒಟ್ನಲ್ಲಿ ಆನೆಗಳು ಇರುತ್ತೆ ಅನ್ಕೋತೀನಿ ಗೈಸ್ ಇಲ್ಲಿ, ಸುಮ್ನೆ ಬೋರ್ಡ್ ಹಾಕುತ್ತೆ. ಆನೆ ಜಿಂಕೆಗಳೆಲ್ಲ ಎಲ್ಲ ರೇಷ್ಮೆ ಎಲ್ಲ ಬೆಳಿತಾರೆ ಇಲ್ಲಿ. ಅದು ರೇಷ್ಮೆ ಇದು ಏನೋ ಒಂಥರ ವೆದರ್ ಚಿಲ್ಲು ನೋಡಿ. ವೆದರ್ ಚೇಂಜ್ ಆಗೋಯ್ತು, ಬಿಸಿಲಿದ್ದು ಆಟೋಮೆಟಿಕ್ ಮೋಡ, ತಣ್ಣಗೆ ಬಿಸಿಲೈತೆ ಗಾಳಿ. ನಿಧಾನಕ್ಕೆ ಆಟೋ ಹೊಡ್ಕೋಬತ್ತು ಎಷ್ಟು ನೋಡಿ ಗೈಸ್. ಇದು ಸಂಜೆ ಆದ ತಕ್ಷಣ ಗೇಟ್ ಹಾಕ್ಬಿಡ್ತಾರೆ, ಎಲ್ಲ ವರ್ಕಿಂಗ್ ಅಲ್ಲಿ ಐತೆ ಈ ಗೇಟು. ಹಿಂದೆ ಇಲ್ಲಿ ಹಾಕ್ಬಿಡ್ತಾರೆ ನೋಡಿ, ಎಲ್ಲ ಸೋಲಾರ್ ಎಲ್ಲ ಫುಲ್ಲು. ಇದೇನು ಗೈಸ್, ಇದೇನು ಹಾಕಿರೋದು ಇವಾಗ ಗೊತ್ತಾಯ್ತು. ಈ ಜಿಂಕೆ ಆನೆಗಳು ಏನಾರ ಊರು ಒಳಗಡೆ ಹೋಗ್ಬಾರ್ದು, ತೋಟದ ಏನಾರು ಇದ್ ಮಾಡಬಾರ್ದು ಅಂತ ಹಾಕಿರೋದು. ಅದೊಂಚೂರು ಅನಿಮಲ್ಸ್ಗೆ ಟಚ್ ಆದ್ಮೇಲೆ ಅದು ಜುಮ್ ಅನ್ನಂಗ ಮೈಗೆ ಜುಮ್ ಅಂತ ಹೊಡೆದ, ಅದಕ್ಕೆ ರಿವರ್ಸ್ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಇದು ಹಾಕಿರೋದು. ಓ ಇವಾಗ ಗೊತ್ತಾಯ್ತು ಏನಕ್ಕೆ ಹಾಕವ್ರೆ ಅಂತ. ಇದೇನಕ್ಕೆ ಹಾಕವ್ರೆ, ಏನೋ ಇವ್ರಿಗೆ ಹೆಚ್ಚಾಗಿದೆ ಅಂತ ನೋಡ್ತಿದೀನಿ. ನೋಡಿದ್ರೆ ಅದಕ್ಕಲ್ಲ, ಇವಾಗ ಗೊತ್ತಾಯ್ತು. ಅದು ಹೆಚ್ಚಾಗೋ ಕರೆಂಟ್ ಶಾಕ್ ಹೊಡೆಯಲ್ಲ, ಮುಟ್ರೆ ಸಾಕು ಮೈ ಜುಮ್ ಅನ್ನತ್ ಅಷ್ಟೇ. ಪ್ರಾಣಿಗಳಿಗೂ ಹಂಗೆ ಆಗುತ್ತಲ್ಲ, ಅದಕ್ಕೆ ಭಯ ಬೀಳುತ್ತೆ ಒಳಗಡೆ. ಊರೊಳಗಡೆ ಹೋಗ್ಬಾರ್ದು ಅಂತ ಅದಕ್ಕೆ ರಿವರ್ಸ್ ಬಂದ್ಬಿಡ್ತು. ಅದಕ್ಕೋಸ್ಕರ ಅದು ಹಾಕಿರೋದು.
ಎಲ್ಲ ಲೆವೆಲ್ ಆಗೈತೆ ರೋಡು, ಇಲ್ಲೆಲ್ಲ ಬರ್ತವೆ ಆನೆಗಳು ಅನ್ಕೋತೀನಿ. ಅದಕ್ಕೆ ನೈಟ್ ಹೊತ್ತು ಸಂಜೆ ಹೊತ್ತು ಸಂಜೆ ಒಂದು 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ಒಟ್ಟು 6 ಗಂಟೆಗೆ ಕ್ಲೋಸ್ ಮಾಡಿದ್ದೀನಿ. ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್. ಏನಿಲ್ಲ, ಎಷ್ಟು ಬೆಂಗಳೂರಿಂದ ಇಲ್ಲಿಗೆ ಒಂದು 60 ಕಿಲೋಮೀಟರ್ ಆಗುತ್ತೆ. ಕನಕಪುರ ಒಂದು 50 ಕಿಲೋಮೀಟರ್ ಬೆಂಗಳೂರಿಂದ. ಕನಕಪುರದಿಂದ ಜಸ್ಟ್ ಒಂದು 10 ಅನ್ಕೊಳ್ಳಿ. ಎಷ್ಟು 60 ಕಿಲೋಮೀಟರ್ಸ್. ಏನು ಒಂದು ಬೈಕ್ ಆದ್ರೆ ಒಂದು 200 ರೂಪಾಯಿ ಪೆಟ್ರೋಲ್ ಒಂದು ಸೈಡಿಗೆ, ಅಪ್ ಅಂಡ್ ಡೌನ್ 400 to 500 ಪೆಟ್ರೋಲ್. ಏನು ಖರ್ಚೆ ಆಗಲ್ಲ ಇಲ್ಲಿ. ಏನೋ ಒಂದು ಅಲ್ಲೇ ಏನಾದ್ರು ತಿನ್ನಾಗೇನೋ ಪಾರ್ಸಲ್ ತಂದ್ಬಿಟ್ರೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆ ಜಾಗ ಇದು. ಫೋಟೋ ಶೂಟ್ ಮಾಡಿಸ್ಕೊತೀನಿ ಅಂದ್ರು ಒಳ್ಳೆ ಜಾಗ. ಈ ವೆಡ್ಡಿಂಗ್ ಏನಾರ ವೆಡ್ಡಿಂಗ್ ಫೋಟೋ ಶೂಟ್ ಏನಾರು ಮಾಡ್ಕೊಡ್ತೀವಿ, ಒಳ್ಳೆ ಲೊಕೇಶನ್. ಚೆನ್ನಾಗೈತೆ. ಇದೇನು ವೆದರ್ ಚೇಂಜ್ ಆಗೋಯ್ತು, ಅದೇ ಶಾಕ್. ಇವಾಗ ಬಿಸಿಲು ಹೊಡಿತಿತ್ತು, ಅವಾಗಲೇ ಏನೋ ಮಾಡ್ತಾ ಗಾಡಿ ಆಫಲ್ಲಿ ಹೋಗ್ತೈತೆ, ಅದ್ರ ಫುಲ್ ಡೌನು. ಲೊಕೇಶನ್ ಮಾತ್ರ ಸೈಕ್ ಅನ್ಕೋಬಿಡಿ. ಅಲ್ಲಡಿ ಕನಕಪುರ ಸಿಟಿ ಹೆಂಗ್ ಕಾಣಿಸ್ತೈತೆ ಹಂಗೆ. ಅಲ್ಲಿ ನೋಡಿ, ಅಲ್ಲಿ ಬಿಸಿಲು ಹೊಡಿತಾ ಬಿದ್ದೈತೆ. ಅಲ್ಲಿ ಅರ್ಧ ಟೌನಿಗೆ ಬಿಸಿಲು, ಅರ್ಧ ಟೌನಿಗೆ ನೆರಳು. ಇಲ್ಲಿ ನೋಡಿದ್ರೆ ಫುಲ್ಲು ಮಳೆ ಬರೋ ವಾತಾವರಣ. ಆಲ್ರೆಡಿ ಬಿಸಿಲಲ್ಲಿ ಇಲ್ಲಿ ನೋಡಿದ್ರೆ ಒಂಚೂರು ಬಿಸಿಲಿಲ್ಲ, ಯಾಕಂದ್ರೆ ಕಾಡಲ್ಲ ಇದು, ಅದಕ್ಕೋಸ್ಕರ ಅಷ್ಟೇ. ಲೊಕೇಶನ್ ಬೆಂಕಿ ಐತೆ ಅನ್ಕೋಬಿಡಿ. ಏನಿಲ್ಲ, ಏನಾಗಲ್ಲ ಬಾಮಚ, ಏನಾಗಲ್ಲ ಬಾಮಚ. ನಾವೇನೇನು ಮಕ್ಕಳು ರೇಡಲ್ಲ. ಏನ್ ಅದೇ ಹೋಗ್ತೈತೆ, ನಾನೇನು ಮಾಡ್ತೇನೆ ಇಲ್ಲ. ಅವನು ಹೋಗೋ ರೂಟು ಸ್ವರ್ಗ. ಗೈಸ್, ನೀವು ಈ ತರ ಎಲ್ಲ ಹೊಡಿಯಕ್ ಹೋಗ್ಬಿಡಿ, ನಾವೇನು ಜೋಶಲ್ಲಿ ಹೊಡಿತಿರೋದು ಅಷ್ಟೇ. ಆ ಕಡೆ ಈ ಕಡೆ ಗಾಡಿಗಳು, ಅಲ್ಲಿ ಒಂದು ಊರು ಐತಲ್ಲ, ಅಲ್ಲಿ ಎಲ್ಲ ತಿರ್ಗಾಡ್ತಿರ್ತಾರೆ ಜನಗಳು. ಅದಕ್ಕೆ ಒಂಚೂರು ನಿಧಾನಕ್ಕೆ ತಿರ್ಗಾಡಿ. ಫೈನಲಿ ಆಲ್ಬರ್ಟಾ ಎಂಡು. ಓಂ ನಮಃ ಶಿವಾಯ.